ಮೈ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನಾವು ಲೆಟರ್ಸ್ ಫಾರ್ ಡಿಜಿಟ್ಸ್ ಅಡಿಷನ್ ಅನ್ನು ಚೆಕ್ ಮಾಡಿದ್ವಿ. ಇಲ್ಲಿ ಲೆಟರ್ಸ್ ಫಾರ್ ಡಿಜಿಟ್ಸ್ ಮಲ್ಟಿಪ್ಲಿಕೇಶನ್ ಅನ್ನು ಚೆಕ್ ಮಾಡೋಣ. ಇಲ್ಲೊಂದು ಪಜಲ್ ಇದೆ, ನೋಡ್ತಾ ಇದ್ದೀರಾ. 1a ಇಂಟು ಎ ಇಸ್ ಈಕ್ವಲ್ ಟು 9a ಬರಬೇಕು. ಸೊ ಫಸ್ಟು ನಾವು ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಇರೋದನ್ನ ತಗೊಳ್ಳೋಣ. ಸೊ ಯೂನಿಟ್ ಪ್ಲೇಸಲ್ಲಿ ಇರೋಂಥ ತಗೊಳ್ಳೋಣ. ಎ ಇಂಟು ಎ ಇಸ್ ಈಕ್ವಲ್ ಟು ಎ ಬರಬೇಕು. ಯಾವುದೋ ಎರಡು ನಂಬರ್ ಸೇಮ್ ನಂಬರನ್ನು ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರ್ ಆನ್ಸರ್ ಬರೋ ಥರ ಇರಬೇಕು. ಅಂದರೆ ಎ ಇಂಟು ಎ ಇಸ್ ಈಕ್ವಲ್ ಟು ನಮಗೇನು ಬರಬೇಕು? ಎನೇ ಬರಬೇಕು. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಾವು ಎರಡು ನಂಬರನ್ನು ಇಲ್ಲಿ ಯಾವೆರಡು ನಂಬರನ್ನು ಸೇಮ್ ನಂಬರ್ ಮಲ್ಟಿಪ್ಲೈ ಮಾಡ್ತೀವಿ ಅದೇ ನಂಬರ್ ಬರಬೇಕು. ಸೊ 0 ಇಂಟು 0 ಇಸ್ ಈಕ್ವಲ್ ಟು 0 ಬರ್ತಾ ಇದೆ. ಈ ಕಡೆ ನೋಡ್ತಾ ಇದ್ದೀರಾ, 1 ಇಂಟು 1 ಇಸ್ ಈಕ್ವಲ್ ಟು 1, 2 ಇಂಟು 2 ಇಸ್ ಈಕ್ವಲ್ ಟು 4, 3 ಇಂಟು 3 ಇಸ್ ಈಕ್ವಲ್ ಟು 9, 4 ಇಂಟು 4 ಇಸ್ ಈಕ್ವಲ್ ಟು 16, 5 ಇಂಟು 5 ಇಸ್ ಈಕ್ವಲ್ ಟು 25, 6 ಇಂಟು 6 ಇಸ್ ಈಕ್ವಲ್ ಟು 36, 7 ಇಂಟು 7 ಇಸ್ ಈಕ್ವಲ್ ಟು 49. ಇದೇ ಥರ 9ವರೆಗೂ ಮಾಡಬೇಕು. ಅರ್ಥ ಆಗ್ತಿದೆಯಾ? 8 ಇಂಟು 8 ಇಸ್ ಈಕ್ವಲ್ ಟು 64. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಅದಕ್ಕೆ 0 ಟು 9 ಈ ಥರ ಟ್ರೈ ಮಾಡಬೇಕು. 9 ಇಂಟು 9 ಇಸ್ ಈಕ್ವಲ್ ಟು 81. ಎಲ್ಲೆಲ್ಲಿ ಸೇಮ್ ಬರ್ತಾ ಇದೆ ನೋಡಿ, ಸೇಮ್ ನಂಬರನ್ನು ಮಲ್ಟಿಪ್ಲೈ ಮಾಡೋದ್ರಿಂದ ಸೇಮ್ ನಂಬರ್ ಬರಬೇಕು. 0 ಇಂಟು 0 ಬರ್ತಾ ಇದೆ 0, 1 ಇಂಟು 1 ಇಸ್ ಈಕ್ವಲ್ ಟು 1. ಅದೇ ಥರ 5 ಇಂಟು 5 ಇಸ್ ಈಕ್ವಲ್ ಟು 25. ಯೂನಿಟ್ ಪ್ಲೇಸಲ್ಲಿ ನಮಗೆ 5 ಬರ್ತಾ ಇದೆ. ಅದೇ ಥರ 6 ಇಂಟು 6 ಇಸ್ ಈಕ್ವಲ್ ಟು 36. ಯೂನಿಟ್ ಪ್ಲೇಸಲ್ಲಿ ಸೇಮ್ ಬರ್ತಾ ಇದೆ. ಅದೇ ನಂಬರ್ ಏನು ಅಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಇವಾಗ ನಾವು ಸೆಕೆಂಡ್ ಸ್ಟೆಪ್ ಏನು ಮಾಡೋಣ ಅಂದರೆ, ಪುಟ್ ಎ ಇಸ್ ಈಕ್ವಲ್ ಟು 0 ಹಾಕಿ ನೋಡೋಣ. ಓಕೆ, ಸೊ ಪುಟ್ ಎ ಇಸ್ ಈಕ್ವಲ್ ಟು 0. ಸೊ ನೆಕ್ಸ್ಟು, ಸೊ 10 ಇಂಟು 0 ಇಸ್ ಈಕ್ವಲ್ ಟು ನಮಗೇನು ಬರಬೇಕು? 90 ಬರಬೇಕು. ಕೆಳಗಡೆ ಇಲ್ಲಿ ನೋಡ್ತಾ ಇದ್ದೀರಾ, 10th ಪ್ಲೇಸಲ್ಲಿ 9 ಕೊಟ್ಟಿದ್ದಾರೆ ಎ. ಸೊ 90. ಸೊ ಇದು ಕೂಡ ಆಗಲ್ಲ. ನೆಕ್ಸ್ಟು, ಯಾಕೆಂದರೆ 0 ಇಂಟು 1 9 0 ಬಂದ್ಬಿಡುತ್ತೆ. ಸೊ ಪುಟ್ ಎ ಇಸ್ ಈಕ್ವಲ್ ಟು 1 ಟ್ರೈ ಮಾಡೋಣ. 11 ಇಂಟು 1 ಇಸ್ ಈಕ್ವಲ್ ಟು, ಸೊ 1 1 1. ಸೊ 1 1 1 ಆಗುತ್ತೆ. ಇಲ್ಲೇನಿದೆ, ಇಲ್ಲೇನು ಕೊಟ್ಟಿದೆ ಪಜಲಲ್ಲಿ 91 ಬರಬೇಕಾಗುತ್ತೆ. ಸೊ ಹಂಗಾಗಿ ಇದು ಕೂಡ ಸ್ಯಾಟಿಸ್ಫೈ ಆಗಲ್ಲ, ರಾಂಗು. ಸೊ ನೆಕ್ಸ್ಟು ಇನ್ನೇನು ಪಾಸಿಬಿಲಿಟೀಸ್ ಇದೆ? ಪುಟ್ ಬಿ ಎ ಇಸ್ ಈಕ್ವಲ್ ಟು 5. ಪುಟ್ ಎ ಇಸ್ ಈಕ್ವಲ್ ಟು 5. 15 ಇಂಟು 5 ಇಸ್ ಈಕ್ವಲ್ ಟು ಏನಾಗುತ್ತೆ? 5 5 25, 2 ಕ್ಯಾರಿ, 5 1 5, 75 ಆಗುತ್ತೆ. ಬಟ್ ಇಲ್ಲೇನು ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? 9 ಕೊಟ್ಟಿದ್ದಾರೆ. ಸೊ ಇದು ಆಗಲ್ಲ. ಸೊ ನೆಕ್ಸ್ಟ್ ಅನದರ್ ಲಾಸ್ಟ್ ಪಾಸಿಬಿಲಿಟಿ ಏನಿದೆ? ಪುಟ್ ಎ ಇಸ್ ಈಕ್ವಲ್ ಟು 6. ಸೊ 16 ಇಂಟು 6 ಇಸ್ ಈಕ್ವಲ್ ಟು ಏನಾಗುತ್ತೆ? 6 6 36, 3 ಕ್ಯಾರಿ, 6 1 3 ಪ್ಲಸ್ 3, 6 ಪ್ಲಸ್ 3 9 ಆಯಿತು. ಸೊ ಸ್ಯಾಟಿಸ್ಫೈ ಆಯಿತು, 96. ನೋಡ್ತಾ ಇದ್ದೀರಾ? ಸೊ ಎ ಇಸ್ ಈಕ್ವಲ್ ಟು 6 ನಮಗಿಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮನ್ನು ಟ್ರೈ ಮಾಡೋಣ. ಲೆಟ್ಸ್ ಟ್ರೈ ಫಾರ್ ಅನದರ್ ಎಕ್ಸಾಂಪಲ್. ಎ ಬಿ ಇಂಟು 3 ಇಸ್ ಈಕ್ವಲ್ ಟು ಸಿ ಎ ಬಿ ಆಗಬೇಕು. ಸೊ ನಮಗೆ ಎ ಬಿ ಸಿ ಇಲ್ಲಿ ಡಿಜಿಟನ್ನು ಫೈಂಡ್ ಔಟ್ ಮಾಡಬೇಕು. ಮೊದಲು ಯೂನಿಟ್ ಪ್ಲೇಸ್ ತೊಗೊಳ್ಳೋಣ. ಬಿ ಇಂಟು 3 ಇಸ್ ಈಕ್ವಲ್ ಟು ಏನಾಗಬೇಕು? ಬಿ ಬರಬೇಕು. ಸೊ ನೆಕ್ಸ್ಟು 0 ಇಂಟು 3 ಇಸ್ ಈಕ್ವಲ್ ಟು 0. ದೆನ್ 1 ಇಂಟು, ನೆಕ್ಸ್ಟ್ ಟ್ರೈ ಮಾಡೋಣ. ಸೊ 1 ಇಂಟು 3 ಇಸ್ ಈಕ್ವಲ್ ಟು 3 ಬರ್ತಾ ಇದೆ. ಸೊ 2 ಇಂಟು 3 ಇಸ್ ಈಕ್ವಲ್ ಟು 6. 3 ಇಂಟು 3 ಇಸ್ ಈಕ್ವಲ್ ಟು 9. 4 ಇಂಟು 3 ಇಸ್ ಈಕ್ವಲ್ ಟು 12. 5 ಇಂಟು 3 ಇಸ್ ಈಕ್ವಲ್ ಟು 15. 6 ಇಂಟು, ಅದೇ ಥರ ನೋಡಿ ಇಲ್ಲಿ ಬರ್ತಾ ಇದೆ 0 ಇಂಟು 3 0 ಮೇಲ್ಗಡೆ ಬಂತು. ಇಲ್ಲಿ 5 ಇಂಟು 3 ದಟ್ ಈಸ್ ಈಕ್ವಲ್ ಟು 15. ಯೂನಿಟ್ ಪ್ಲೇಸಲ್ಲಿ 5 ಬಂತು. ಅದೇ ಥರ 6 ಇಂಟು 3 ಇಸ್ ಈಕ್ವಲ್ ಟು 18. 7 ಇಂಟು 3 ಇಸ್ ಈಕ್ವಲ್ ಟು 21 ಬರಲ್ಲ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ 8 ಇಂಟು 3 ಇಸ್ ಈಕ್ವಲ್ ಟು 24, 9 ಇಂಟು 3 27. ಎರಡು ಆಪ್ಷನ್ ಪಾಸಿಬಿಲಿಟಿ ಆಫ್ ಫಾರ್ ಬಿ, ದಟ್ ಈಸ್ 0 ಆ್ಯಂಡ್ 5. ಸೊ ಫಸ್ಟು ಟ್ರೈ ಮಾಡೋಣ. ಬಿ ಈಸ್ ಈಕ್ವಲ್ ಟು 0. ಸೊ ಎ ಇಂಟು 0, ಎ 0 ಇಂಟು 3 ದಟ್ ಈಸ್ ಈಕ್ವಲ್ ಟು ಸಿ ಎ 0. ಹೌದಾ? ನಾವು ಎ ಬಿ ಈಸ್ ಈಕ್ವಲ್ ಟು ಇಲ್ಲಿ 0 ತೊಗೊಂಡಿದ್ದೀವಿ, ಅದಕ್ಕೋಸ್ಕರ ಕೆಳಗಡೆನೂ 0 ಬರೀತಾ ಇದ್ದೀನಿ ನಾನು. ಸೊ ಇಲ್ಲಿ ನೋಡಿ 3 zeros 0 ಬರುತ್ತೆ. ಸೊ ಅದೇ ಥರ 3 ಇಂಟು ನಾವು ಎ ಮಾಡಿದಾಗ ಯಾವ ನಂಬರ್ ತೊಗೊತೀವಿ ಅಲ್ಲಿ ಕೆಳಗಡೆ ಏನೇ ಬರಬೇಕು. ಸೊ ಅದನ್ನು ಚೆಕ್ ಮಾಡೋಣ. 3 ಇಂಟು ಎ ಇಸ್ ಈಕ್ವಲ್ ಟು ಎ. ದೆನ್ ಎ ಬರ್ತಾ ಇದೆ. ಸೊ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ 3 ಇಂಟು ಎ ಇಸ್ ಈಕ್ವಲ್ ಟು ನಮಗೆ ಎ ಬರಬೇಕು. ಇಲ್ಲಿ 5 ಇಂಟು 3 ಇಸ್ ಈಕ್ವಲ್ ಟು 15 ಬರ್ತಾ ಇದೆ. ಸೊ 3ಗೆ ನಾವು 5ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅದೇ ನಂಬರ್ ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು 5 ಹಾಕಿ ನೋಡ್ಬೋದು. ಪುಟ್ ಎ ಇಸ್ ಈಕ್ವಲ್ ಟು 5. ಸೊ 50 ಇಂಟು 3 zeros 0, 3 5 15 ಅಲ್ವಾ? 3 ಇಂಟು 0 0, 3 5 15.
ನೋಡಿ ನಾವು ಎ ಪ್ಲೇಸಲ್ಲಿ 5 ಹಾಕ್ಕೊಂಡಿದ್ದೀನಿ. ಸೊ ಆ ಕೆಳಗಡೆನೂ ಕೂಡ ಎ ಪ್ಲೇಸಲ್ಲಿ 5 ಬಂದಿದೆ. ಸೊ ಸಿ ಈಸ್ ಈಕ್ವಲ್ ಟು ಏನಾಯಿತು 1. ಸೊ ಎ ಈಸ್ ಈಕ್ವಲ್ ಟು 5, ಬಿ ಈಸ್ ಈಕ್ವಲ್ ಟು 0, ಸಿ ಈಸ್ ಈಕ್ವಲ್ ಟು 1 ವ್ಯಾಲ್ಯೂಸ್ ಬಂದಿದೆ. ಅಂಡರ್ಸ್ಟುಡ್? ಸೊ ಈ ಥರ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿ ಮಾಡ್ಬೋದು. ಬಟ್ ಇದೇ ಥರ ನೀವು ಎಕ್ಸಾಮಲ್ಲಿ ಬರಿಬೇಕು ಅಂತೇನಿಲ್ಲ. ನಾನು ಬರ್ಸಿರೋ ಅಂಥ ಒಂದು ಇದನ್ನು ಸ್ಟೆಪ್ಸನ್ನು ಬರೆದ್ರೆ ಸಾಕು. ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡಿ. ಇವಾಗ 0ಗೆ ಮಾತ್ರ ಟ್ರೈ ಮಾಡಿದ್ವಿ. ಅದೇ ಥರ ಪುಟ್ ಬಿ ಈಸ್ ಈಕ್ವಲ್ ಟು 5 ಟ್ರೈ ಮಾಡೋಣ. ಎ 5 ಇಂಟು 3 5 ಏನಾಯಿತು 15, 1 ಕ್ಯಾರಿ. ಸೊ 3 ಇಂಟು ಎ ಮಾಡಿದಾಗ ನಮ್ಗೆ ಇಲ್ಲಿ ಎ ಬರಬೇಕು ಅಲ್ವಾ. ಸೊ 3 ಇಂಟು ಎ ಈಸ್ ಈಕ್ವಲ್ ಟು ಏನೇ ಬರಬೇಕು. ಸೊ ದೇರ್ ಫೋರ್ ಇಲ್ಲಿ ಯಾವ ಆಪ್ಷನ್ ತೊಗೊಳ್ಳೋಣ? ಎ ಈಸ್ ಈಕ್ವಲ್ ಟು 5 ಒಂದೇ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ರೈಟ್ ಸೈಡಲ್ಲಿ ಆ್ಯರೋ ಮಾರ್ಕ್ ಹಾಕಿದ್ದೀವಿ. ಸೊ 3 ಇಂಟು 5 ಈಸ್ ಈಕ್ವಲ್ ಟು 5 ಬರಬೇಕು. ಹೌದಾ? ಕೆಳಗಡೆನೂ 5 ಇದೆ. ಸೊ 1 ಕ್ಯಾರಿ, 5 3 ಝ 15, 1 ಕ್ಯಾರಿನ ಆ ಕಡೆಗೆ ಸೇರಿಸ್ಕೋಬೇಕು. ಬಟ್ 3 5 ಝ 15 ಆಲ್ರೆಡಿ ಬಂದಿದೆ. 1 ಕ್ಯಾರಿನ ನಾನು ಆ್ಯಡ್ ಮಾಡಿದ್ರೆ ಅಲ್ಲಿ 16 ಆಗೋಗುತ್ತೆ. ಸೊ 3 ಇಂಟು ಎ ಪ್ಲಸ್ 1 ಅನ್ನೋದೇನು ಕ್ಯಾರಿ. 3 ಇಂಟು ಎ ಮಾಡಿದಾಗ ನಮ್ಗೆ ಎ ಬರಬೇಕು ಪ್ಲಸ್ 1 ಕ್ಯಾರಿ. 3a ಪ್ಲಸ್ 1 ಈಸ್ ಈಕ್ವಲ್ ಟು ಎ ಅಲ್ವಾ. ಸೊ ಇಲ್ಲಿ 1 ಕ್ಯಾರಿ ಮಾಡಿದಾಗ ಇದು ಸ್ಯಾಟಿಸ್ಫೈ ಆಗಲ್ಲ. ಸೊ 3a ಏನಾಯಿತು 15 ಆಯಿತು. 3 ಇಂಟು 5 15 ಪ್ಲಸ್ 1 16 ಆಗೋಗ್ಬಿಡ್ತು. ಸೊ ಎ ಪ್ಲಸ್ಸಲ್ಲಿ 5 ಹಾಕ್ಕೊಂಡಿದ್ದೀವಿ. ಕೆಳಗಡೆ ಆನ್ಸರ್ ನಮಗೆ 6 ಬಂದ್ಬಿಡುತ್ತೆ. ಹಾಗಾಗಿ ಸೊ ಬಿ ಈಸ್ ಈಕ್ವಲ್ ಟು 5 ನಮಗೆ ಹಾಕಿದ್ರೆ ಇಲ್ಲಿ ಸ್ಯಾಟಿಸ್ಫೈ ಆಗಲ್ಲ. ಸೊ ಹಾಗಾಗಿ ನಮಗೆ ಒಂದೇ ಡಿಜಿಟ್ ಬರಲ್ಲ. ಎ ಈಸ್ ಈಕ್ವಲ್ ಟು 5, ಬಿ ಈಸ್ ಈಕ್ವಲ್ ಟು 5 ಬರೋಕ್ಕೆ ಚಾನ್ಸೇ ಇಲ್ಲ ಒಂದು ಲೆಕ್ಕದಲ್ಲಿ. ಸೊ ಲೆಟ್ಸ್ ಟ್ರೈ ಅನದರ್ ಎಕ್ಸಾಂಪಲ್. ಎ ಬಿ ಇನ್ನೊಂದು ಲೆಟ್ಸ್ ಟ್ರೈ ಫಾರ್ ಅನದರ್ ಎಕ್ಸಾಂಪಲ್. ಎ ಬಿ ಇಂಟು 6 ಈಸ್ ಈಕ್ವಲ್ ಟು ಬಿ ಬರಬೇಕು. ನಾವು ಫಸ್ಟು ಪಾರ್ಟ್ ಏನು ಕಾಲಮ್ ಯೂನಿಟ್ ಪ್ಲೇಸಿಂದ ತೊಗೊಳೋಣ. ಬಿ ಇಂಟು 6 ಈಸ್ ಈಕ್ವಲ್ ಟು ಬಿ, ಆ ಕಾಲಮ್ ಯೂನಿಟ್ ಪ್ಲೇಸಲ್ಲಿ ಇರೋವಂಥದ್ದು. ಸೊ 6 ಇಂಟು 0 ಈಸ್ ಈಕ್ವಲ್ ಟು 6, 6 1 ಝ 6, 6 2 ಝ 12, 6 3 ಝ 18, 6 4 ಝ 24, 6 5 ಝ 30, 6 6 ಝ 36, 6 7 ಝ 42, 6 8 ಝ 48, 6 9 ಝ 54. 0 to 9 ನಾವಿಲ್ಲಿ ಚೆಕ್ ಮಾಡಬೇಕು. ಸೊ ನೋಡ್ತಾ ಇದ್ದೀರಾ, 0 ಇಂಟು 6 0ನೇ ಬರ್ತಾ ಇದೆ. ಸೊ ನಮಗೆ ಬಿ ಪ್ಲೇಸಲ್ಲಿ ಏನು ತೊಗೊಂಡಿರ್ತೀವಿ ಅದನ್ನೇ ನಮಗೆ ಅದೇ ಆನ್ಸರ್ ಬರಬೇಕು. ಸೊ ಇದರಲ್ಲಿ ಪಾಸಿಬಿಲಿಟಿ ಏನೇನಿದೆ? 2 ಇಂಟು 6 ಇಸ್ ಈಕ್ವಲ್ ಟು 12 ಬರುತ್ತೆ. ದೆನ್ 4 ಇಂಟು 6 ಇಸ್ ಈಕ್ವಲ್ ಟು 24. ನೋಡಿ, ಯೂನಿಟ್ ಪ್ಲೇಸಲ್ಲಿ 4 ಬರ್ತಿದೆ, 4 ತೊಗೊಂಡಿದ್ದೀವಿ. 6 ಇಂಟು 6 ಇಸ್ ಈಕ್ವಲ್ ಟು 36. ಅಗೇನ್ ಯೂನಿಟ್ ಪ್ಲೇಸಲ್ಲಿ 6. 8 ಇಂಟು 6 ಇಸ್ ಈಕ್ವಲ್ ಟು 48. ಪಾಸಿಬಿಲಿಟಿ ಫಾರ್ ಬಿ ಏನಾಗುತ್ತೆ? 0 2 4 6 8 ಇವೆಲ್ಲ ಏನು ಪಾಸಿಬಿಲಿಟೀಸ್ ಫಾರ್ ಆಫ್ ಬಿ. ಓಕೆ, ಪಾಸಿಬಿಲಿಟೀಸು ಬಿದು ಯಾವ್ಯಾವುದು? 0 2 4 6 8 ಆಗಿರ್ಬೋದು ಅಂತ. ಸೊ ಅದೇ ಥರ ನಾವು ಫಸ್ಟ್ ಸ್ಟೆಪ್ಪು ಪುಟ್ ಬಿ ಈಸ್ ಈಕ್ವಲ್ ಟು 0 ಹಾಕಿ ನೋಡೋಣ. ಸೊ ಎ 0 ಇಂಟು 6 ಈಸ್ ಈಕ್ವಲ್ ಟು ಇಲ್ಲಿ 0 0 0ನೇ ಬರಬೇಕಲ್ವಾ. ನಾವು ಬಿ ಪ್ಲೇಸಲ್ಲಿ 0 ಅಂದರೆ ಕೆಳಗಡೆನೂ ಬಿ ಇರೋದು 0 0. ಇದು ಆಗಲ್ಲ ಇದು. ಸೊ ನೆಕ್ಸ್ಟು ಪುಟ್ ಬಿ ಈಸ್ ಈಕ್ವಲ್ ಟು 2, ಯಾಕೆಂದರೆ ಫಸ್ಟ್ ಡಿಜಿಟ್ 0 ಆಗಿರಲ್ಲ, ಅದಕ್ಕೆ ಆಗಲ್ಲ. ಸೊ ಸೆಕೆಂಡು ಪುಟ್ ಬಿ ಈಸ್ ಈಕ್ವಲ್ ಟು 2. ಎ 2 ಇಂಟು 6 ಈಸ್ ಈಕ್ವಲ್ ಟು ನಮಗೆ 2 2 2 ಬರಬೇಕು. 6 2 ಝ 12 ಅಲ್ವಾ. ಸೊ 2ನ ಇಡ್ತೀವಿ ಯೂನಿಟ್ ಪ್ಲೇಸಲ್ಲಿ ಇರೋದು. 1ಅನ್ನು ನಾವು ಕ್ಯಾರಿ ಮಾಡಬೇಕಲ್ಲಿ, 1ಅನ್ನು ಆ ಕಡೆ ಕ್ಯಾರಿ ಮಾಡಬೇಕು. ಸೊ 6ಗೆ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡ್ತೀವಿ, ಸೊ ಅದು ಅದಕ್ಕೆ ಆ್ಯಡ್ ಮಾಡಿದ್ರೆ ನಮ್ಗೆ 22 ಬರಬೇಕು. ಸೊ 6ಇಂದ 21, 22ನಲ್ಲಿ 1 ಮೈನಸ್ ಮಾಡಿ 6ಇಂದ 21 ಡಿವೈಡ್ ಆಗುತ್ತಾ? ಕಂಪ್ಲೀಟಾಗಿ ಡಿವೈಡ್ ಆಗೋದಾದರೆ ನಮಗೆ ಇಲ್ಲಿ ನಾವು ಯಾವ ನಂಬರ್ ತೊಗೊಳ್ತೀವಿ ನೋಡ್ಬೋದಿತ್ತು. ಬಟ್ ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. 21 ಈಸ್ ನಾಟ್ ಡಿವಿಷಬಲ್ ಬೈ 6. ಸೊ ಹಾಗಾಗಿ ಇಲ್ಲಿ ಎ ನಂಬರು ಇಲ್ಲಿ ನಮಗೆ ಬಿ ಈಸ್ ಈಕ್ವಲ್ ಟು 2 ತೊಗೊಂಡ್ರೆ ನಮಗಿಲ್ಲಿ ಸ್ಯಾಟಿಸ್ಫೈ ಆಗಲ್ಲ. ಯಾಕೆಂದರೆ ನಮಗೆ ಕ್ಯಾರಿ 1 ಇದಲ್ವಾ. ಸೊ ಇಲ್ಲಿ 21 ಬರಬೇಕು. ಸೊ 21 ಡಿವೈಡೆಡ್ ಬೈ 6. ಸೊ ಆಗುತ್ತಾ? ಇಲ್ಲ, ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಸೊ ಲೆಟ್ಸ್ ಚೆಕ್ ಫಾರ್ ಅನದರ್ ಪಾಸಿಬಿಲಿಟಿ. ಬಿ ಈಸ್ ಈಕ್ವಲ್ ಟು 4. ಸೊ ಎ 4 ಇಂಟು 6 ಈಸ್ ಈಕ್ವಲ್ ಟು 4 4 4. ನೋಡಿ, ಮೇಲೆ ಬಿ 4 ತೊಗೊಂಡಿದ್ದೀನಿ. ಸೊ ಇಲ್ಲೂ 4 4 4. ಸೊ 6 4 ಝ 24. ಸೊ 4ಅನ್ನು ಇಲ್ಲಿ ಇಡ್ತೀನಿ. 2 ಕ್ಯಾರಿ ಆಗಬೇಕು. ಸೊ 2 ಕ್ಯಾರಿ ಆಗಬೇಕು ಅಂದರೆ 44ಅಲ್ಲಿ 2 ಮೈನಸ್ ಮಾಡ್ತೀನಿ, 42 ಬರುತ್ತೆ. 42 6ಇಂದ ಡಿವೈಡ್ ಆಗುತ್ತಾ? ಎಸ್, ಇಟ್ ಇಸ್ ಡಿವಿಷಬಲ್ ಬೈ 7. 6 7 ಝ 42. ಸೊ ನಾವಿಲ್ಲಿ 6 ಇಂಟು 7 ಈ ಥರ ಉಲ್ಟಾ ಮಾಡಿ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀನಿ. ಸೊ 7 ಪ್ಲಸ್ ಎ ಪ್ಲಸಲ್ಲಿ 7 ಹಾಕ್ತಾಯಿದ್ದೀನಿ. 74 ಇಂಟು 6, 6 4 ಝ 24, 2 ಕ್ಯಾರಿ. ಸೊ 6 7 ಝ 42, 42 ಪ್ಲಸ್ 2 44. ಸೊ ಇದು ಸ್ಯಾಟಿಸ್ಫೈ ಆಗುತ್ತೆ. ಸೊ ಬಿ ಈಸ್ ಈಕ್ವಲ್ ಟು 4 ಸ್ಯಾಟಿಸ್ಫೈ ಆಗುತ್ತೆ. ಸೊ ದೇರ್ ಫೋರ್ ನಮಗೆ
ಇಲ್ಲಿ ಏನಾಗ್ತಾ ಇದು ಅಂದರೆ ಇಲ್ಲಿ 20 ಕ್ಯಾರಿ 1 ಆಗಬೇಕಿತ್ತು, ಇಲ್ಲಿ 21 ಆಗ್ತಾಯಿತ್ತು. ಸೊ ಆಗಲ್ಲ ಇಲ್ಲಿ. ಸೊ ಹಂಗಾಗಿ ಬಿ ಈಸ್ ಈಕ್ವಲ್ ಟು 4 ಸರಿಯಾಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು 7, ಬಿ ಈಸ್ ಈಕ್ವಲ್ ಟು 4. ಸೊ ಅಂಡರ್ಸ್ಟೂಡ್. ಸೊ ಈ ಥರ ನಮಗಿಲ್ಲಿ ನೆಕ್ಸ್ಟು ಕೂಡ ಪಾಸಿಬಿಲಿಟಿ 6 ಇದೆ, ಹಾಗೆ 8 ಇದೆ. ಟ್ರೈ ಮಾಡ್ಬೋದು. ಟ್ರೈ ಮಾಡಿದ್ರೂ ಕೂಡ ಬರಲ್ಲ, ಯಾಕೆಂದರೆ ಆ ನಂಬರು 6ಇಂದ ಡಿವೈಡ್ ಆಗಲ್ಲ ಕಂಪ್ಲೀಟಾಗಿ. ಬಿ ಈಸ್ ಈಕ್ವಲ್ ಟು 6 ಹಾಕಿ ನೋಡೋಣ. ಎ 6 ಇಂಟು 6, 6 36 ಆಗಬೇಕು. 3 ಕ್ಯಾರಿ ಬರುತ್ತಲ್ವಾ, ಆ 3 ಕ್ಯಾರಿ ಇಲ್ಲಿ ಸೇರಿಸ್ಬೇಕಾಗತ್ತೆ. ಸೊ 66ಅಲ್ಲಿ 3 ಮೈನಸ್ ಮಾಡಿದ್ರೆ 63 ಕಂಪ್ಲೀಟಾಗಿ 6ಇಂದ ಡಿವೈಡ್ ಆಗುತ್ತಾ? ನೋ, ಇಟ್ ಈಸ್ ನಾಟ್ ಡಿವಿಷಬಲ್ ಬೈ. ಸೊ ಹಂಗಾಗಿ ಬಿ ಈಸ್ ಈಕ್ವಲ್ ಟು 6 ಆಗಲ್ಲ, ಅದೇ ಥರ 8 ಆಗಲ್ಲ. ಈ ಥರ ಸ್ಟೆಪ್ಸನ್ನು ನೀವು ಬರಿಬೇಕು ಅಂತ ಏನಿಲ್ಲ. ಎಕ್ಸಾಮಲ್ಲಿ ನೀವು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ನೀವು ಏನು ಮಾಡಬೇಕಾಗುತ್ತೆ, ಈ ಥರ ನೀವು ಕ್ಯಾಲ್ಕುಲೇಷನನ್ನು ನೀವು ಮಾಡಬೇಕಾಗಿಲ್ಲ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ, ನೀವು ಮೈಂಡಲ್ಲೇ ಕ್ಯಾಲ್ಕುಲೇಷನನ್ನು ಮಾಡಿಕೊಂಡು ಇದಕ್ಕೆ ಯಾವ ನಂಬರನ್ನು ಹಾಕಬೇಕು ಅಂತ ಹೇಳಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಆ ಥರ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ನಾನು ಬರ್ಸಿರೋ ಅಂತಹ ಸ್ಟೆಪ್ಸನ್ನು ನೀವು ಇಲ್ಲಿ ಏನು ಮಾಡಬೇಕು, ಫಾಲೋ ಮಾಡಬೇಕು. ಸೊ ಆ ಥರನೇ ಬರೆದ್ರೆ ಸಾಕು. ಇಲ್ಲಿ ನಾನು ಹಿಟ್ ಆ್ಯಂಡ್ ಟ್ರಯಲ್ ಮೆಥಡನ್ನು ನಿಮಗೆ ತೋರಿಸಿದ್ದೀನಿ, ಈ ಥರ ಯಾವ್ಯಾವ ನಂಬರ್ ಹಾಕಿದ್ರೆ. ಯಾಕೆಂದರೆ ಫಸ್ಟ್ ಟೈಮ್ ನೀವು ಈ ಥರ ಪ್ರಾಬ್ಲಮ್ಸ್ ಮಾಡ್ತಾ ಇರೋದು. ಸೊ ಅರ್ಥ ಆಗಲಿ ಅನ್ನೋದಕ್ಕೆ ನಾನು ಎಲ್ಲದನ್ನು ಈಚ್ ಆ್ಯಂಡ್ ಎವ್ರಿ ಒನ್ನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್, ಅಂದರೆ ಈಗ ಒಂದು ಡಿಜಿಟ್, ಒಂದು ಲೆಟರಿಗೆ ನಾವು 0ಇಂದ 9ವರೆಗೂ ಹಾಕ್ಕೊಂಡು ಟ್ರೈ ಮಾಡಿ ನಾನಿಲ್ಲಿ ತೋರಿಸ್ಕೊಟ್ಟಿರೋದು. ಸೊ ಅಂಡರ್ಸ್ಟೂಡ್. ಸೊ ಈ ಥರ ಬರಿಬೇಕು ಅಂತೇನಿಲ್ಲ ಎಕ್ಸಾಮಲ್ಲಿ. ನಾನು ಬರ್ಸಿರೋಂತಹ ನೋಟ್ಸಲ್ಲಿರೋ ಅಷ್ಟೇ ಬರೆದ್ರೆ ಸಾಕಾಗುತ್ತೆ. ನಿಮಗೀಗ ಅರ್ಥ ಆಗಲಿ ಅಂತ ನಾನು ಇಲ್ಲಿ ಸ್ಟೆಪ್ಸನ್ನು ಪ್ರತಿಯೊಂದನ್ನು ಬರೆದು ತೋರಿಸಿದ್ದೀನಿ. ಅಂಡರ್ಸ್ಟೂಡ್. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.